ಇವತ್ತು ಡೇ 3 ಏನು ಮಾಡ್ತೀಯಾ ಇವತ್ತಾ ಸ್ವೀಟ್ ಕಾರ್ನ್ ರೊಟ್ಟಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಹಾಯ್, ನಾನು ಸಹನಾ. ಮೊದಲಿಗೆ ಸಣ್ಣ ಜಾರಲ್ಲಿ ನಾವು 2 ಕಪ್ಪಷ್ಟು ಸ್ವೀಟ್ ಕಾರ್ನ್ ಹಾಕ್ಕೊತಿದ್ದೀನಿ. ನಂತರ 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ಬಂದು ಮಿಕ್ಸಿ ಮಾಡ್ಕೊಂಬರ್ಬೇಕು. ನಂತರ ಇದಕ್ಕೆ ಈಗ ಒಂದು ಬೌಲ್ಗೆ ಇದು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದೆಲ್ಲ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಹಾಕ್ಕೋಬೇಕು. ನಂತರ ತುರಿದಿರುವ ಕ್ಯಾರೆಟು, ಸಣ್ಣದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಹಾಕ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಕ್ಕಿ ಹಿಟ್ಟು ಹಾಕ್ಕೊಂಡು 1 ಕಪ್ಪಷ್ಟು ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನಾದರೂ ಸ್ವಲ್ಪ ತೆಳುವಾಗಿದ್ದರೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೋಬೋದು. ಅದು ಸ್ವಲ್ಪನೇ ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಚೂರು ನೀರು ಅನ್ನೋದು ಹಾಕಬಾರ್ದು, ಯಾಕೆ ಅಂದರೆ ಇದರಲ್ಲೇ ನೀರಾಂಶ ಇರುತ್ತೆ ಸ್ವೀಟ್ ಕಾರ್ನಲ್ಲಿ. ಸೊ ಅದರಿಂದ ನಾವು ನೀರು ಹಾಕಬಾರ್ದು, ಹೀಗೆ ಕಲಿಸ್ಕೋಬೇಕು. ಫೈನಲ್ ಆಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ತೋರಿಸೋ ರೀತಿಯಲ್ಲಿ ಕಲಿಸ್ಕೊಂಡ್ರೆ ಆಯಿತು. ಮತ್ತು ಅದು ಒಂದು ಹಾಫ್ ಆನ್ ಅವರ್ 15 ಮಿನಿಟ್ಸ್ ನೆನೆಯೋಕ್ಕೆ ಬಿಡಿ. ಈಗ ಸಣ್ಣಾಗಿ ಉಂಡೆ ಥರ ಮಾಡ್ಕೊಳ್ಳಿ. ನಾನು ತೋರಿಸೋ ರೀತಿಯಲ್ಲಿ ಉಂಡೆಗಳು ಮಾಡಿಕೊಂಡು ಅದಕ್ಕೆ ಆಯಿಲ್ ಗ್ರೀಸ್ ಮಾಡಿಕೊಂಡು ನಾನು ತೋರಿಸೋ ರೀತಿಯಲ್ಲಿ ತಟ್ಕೊಳ್ಳಿ. ನಂತರ ಇದನ್ನು ಫಸ್ಟಲ್ಲೇ ನಾನು ಕಾಯೋಕ್ಕೆ ಇಟ್ಟಿದ್ದೆ ಪ್ಯಾನು, ಅದಕ್ಕೆ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡ್ಕೊತಿದ್ದೀನಿ. ನಂತರ ಇದಕ್ಕೆ ನಾವು ಮಾಡಿರೋ ಮಿಶ್ರಣವನ್ನು ಹಾಕ್ಕೋಬೇಕು. ಸೊ ಈ ರೀತಿ ಹಾಕ್ಕೊಂಡು ಒಂದು 2 ಮಿನಿಟ್ಸ್ 1 ಸೆಕೆಂಡ್ ಬಿಟ್ಟರೆ ಸಾಕು, ಅದಾಗಿರುತ್ತೆ. ಈಗ ನಾನು ಓಪನ್ ಮಾಡ್ತಿದ್ದೀನಿ. ಈ ರೀತಿ ಮಾಡ್ಕೊಳ್ಳಿ. ಸೊ 2 ಸೇರು ತಿಳಿಸ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗಬೇಕು ಅಂದರೆ ರೋಸ್ಟ್ ಆದ್ರೇ ಚೆನ್ನಾಗಿರೋದು. ರೋಸ್ಟ್ ಮಾಡ್ಕೊಳ್ಳಿ. ಈಗ ನಾನು ಇನ್ನೊಂದು ಹಾಗೆ ಹಾಕ್ಕೋತಿದ್ದೀನಿ, ಸ್ವಲ್ಪ ಗ್ರೀಸ್ ಮಾಡಿಕೊಂಡು ನಾನು ತಟ್ಕೊಂಡಿದ್ದೆ ಫಸ್ಟಲ್ಲೇ, ಅದು ಹಾಕ್ಕೋತಿದ್ದೀನಿ. 2 ಸೈಡ್ಸು ನಾವು ಶಾಲೋ ಫ್ರೈ ಮಾಡಿಕೊಂಡ್ರೆ ಆಯಿತು. ಸಿಂಪಲ್ ಆ್ಯಂಡ್ ಟೇಸ್ಟಿಯಾದ ಸ್ವೀಟ್ ಕಾರ್ನ್ ರೊಟ್ಟಿ ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದು ಕೊಬ್ಬರಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ನಿಮ್ಮ ಮನೆಯವರು ಇಷ್ಟಪಟ್ಟು ತಿಂತಾರೆ. ಯಾವತ್ತು ನಾರ್ಮಲ್ ರೊಟ್ಟಿ ತಿಂದು ಬೋರ್ ಆಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಫಾಲೋ ಮಾಡಿ, ಸಪೋರ್ಟ್ ಮಾಡಿ.